ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೋಶಲ್ ಟ್ರೇಡರ್ಗೆ ಸ್ವಾಗತ. ಇವತ್ತು ಯಾವ ವಿಚಾರ ಅಂತ ಹೇಳಿದ್ರೆ, ನಾವು ಟ್ರೇಡಿಂಗ್ ಅನ್ನ ನಮ್ಮ ಸೆಟಪ್ ಬೇಸಲ್ಲಿ ಮಾಡಬೇಕಾ ಅಥವಾ ಮಾರ್ಕೆಟ್ ನ್ಯೂಸ್ ಬೇಸಲ್ಲಿ ಇದೆಯಾ? ಸೆಟಪ್ ಬೇಸಲ್ಲಿ ಮಾರ್ಕೆಟ, ನ್ಯೂಸ್ ಬೇಸ್ಡಲ್ಲಿ ಮಾರ್ಕೆಟ, ಯಾವ ಮಾರ್ಕೆಟ್ ಯಾವ ರೀತಿಯಲ್ಲಿ ಇರುತ್ತೆ ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಸೊ ಯಾವುದೇ ಒಂದು ಇನ್ವೆಸ್ಟರ್ಸ್ ಆಗಿರಲಿ, ಯಾರೇ ಆಗಿರಲಿ, ಅವರು ನ್ಯೂಸನ್ನು ಎಷ್ಟು ಡಿಪೆಂಡ್ ಆಗಿರ್ತಾರೆ ಅಥವಾ ರೂಮರ್ಸ್ಗಳನ್ನು ಎಷ್ಟು ಡಿಪೆಂಡ್ ಆಗಿರ್ತಾರೆ, ಆಗು ಹೋಗುಗಳನ್ನು ಹೇಗೆ ಅವ್ರು ಪ್ಲ್ಯಾನ್ ಮಾಡಿರ್ತಾರೆ, ಇದ್ರ ಬಗ್ಗೆ ಒಂದು ಸ್ವಲ್ಪ ನಾಲೆಜ್ ಕೊಡುವಂತಹ ಪ್ರಯತ್ನ, ಆದಷ್ಟು ನಿಮಗೆ ಚಾರ್ಟಲ್ಲಿ ತೋರಿಸೋ ಪ್ರಯತ್ನ ಮಾಡ್ತೀನಿ. ಸೊ ಮಿಸ್ ಮಾಡದೆ ಕೊನೆವರೆಗೆ ನೋಡಿ. ಸೊ ನಿಮ್ಗೆ ಏನಾದ್ರು ನಾಲೆಜ್ ಸಿಕ್ಕಿತ್ತಂದರೆ ಒಂದು ವಿಡಿಯೋಗೆ ಒಂದು ಲೈಕ್ ಕೊಡಿ. ಆ್ಯಂಡ್ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ನಿಮಗೆ ಏನೇ ಕಮೆಂಟ್ಸ್ಗಳಿದ್ರು ಟೆಲಿಗ್ರಾಮ್ ಗ್ರೂಪಲ್ಲಿ ಡ್ರಾಪ್ ಮಾಡಿ. ಸೊ ನಾವಲ್ಲಿ ನಿಮಗೆ ಆನ್ಸರ್ ಮಾಡುವ ಪ್ರಯತ್ನ ಮಾಡ್ತೀವಿ. ಬನ್ನಿ ನಾವು ಚಾರ್ಟನ್ನು ನೋಡಕ್ಕೆ ಹೋಗೋಣ. ಓಕೆ ಫ್ರೆಂಡ್ಸ್, ಈಗ ನಮಗೆ ವಾರ್ ಸಿಚುವೇಶನ್ ಗೊತ್ತಾಗ್ತಿದೆ, ನ್ಯೂಸ್ ಇದೆ ಅಂತ ಗೊತ್ತಿದೆ. ಸೊ ಮಾರ್ಕೆಟು ಫಾಲ್ ಆಗ್ತಾ ಇದೆ ಅಂತ ಗೊತ್ತಿದೆ, ಕರೆಕ್ಟ್ ಅಲ್ವಾ? ಮಾರ್ಕೆಟು ಫಾಲ್ ಆಗ್ತಾ ಇದೆ, ಸರಿ. ಸೊ ಮಾರ್ಕೆಟ್ ಫಾಲ್ ಆಗ್ತಾ ಇದೆ ಅಂತ ಹೇಳಿದ್ರೆ ಇದು ಯಾವ ಲೆವೆಲಲ್ಲಿ ಆಯಿತು? ಇದು ಬಿಗ್ ವ್ಯೂ ಅಲ್ಲಿ ಆಯಿತು. ಅಂದರೆ ದೊಡ್ಡ ವ್ಯೂ ಅಲ್ಲಿ ಮಾರ್ಕೆಟು ನೆಗೆಟಿವ್ ಸೆಂಟಿಮೆಂಟಲ್ ಇದೆ, ಕರೆಕ್ಟ್ ಅಲ್ವಾ? ಸೊ ಆದರೆ ಡೈಲಿ ಸೆಂಟಿಮೆಂಟಲ್ ಮಾರ್ಕೆಟ್ ಏನಾಗಿರುತ್ತೆ? ಮಾರ್ಕೆಟ್ ಒಮ್ಮೆ ಅಪ್ ಹೋಗಿರುತ್ತೆ ನೋಡಿ, ಈ ಡೌನ್ ಫಾಲ್ ಅಲ್ಲೂ ಮಾರ್ಕೆಟ್ ಇಷ್ಟು ಮೇಲೆ ಹೋಗಿದೆ, ತಿರ್ಗಾ ಫಾಲ್ ಆದಂಥ ಮಾರ್ಕೆಟಲ್ಲಿ ತಿರ್ಗಾ ಇಷ್ಟು ಮೇಲೆ ಹೋಗಿದೆ, ಕರೆಕ್ಟ್ ಅಲ್ವಾ? ಇದೇನು ಹೇಳ್ತಾರೆ, ಇದು ಲಾಂಗ್ ಟರ್ಮ್ ಅಲ್ಲಿ ನಿಮಗೆ ಡೌನ್ ನೆಗೆಟಿವ್ ಆದರೆ ಶಾರ್ಟ್ ಟರ್ಮ್ ಅಲ್ಲಿ ಇದು ಪಾಸಿಟಿವ್. ಲಾಂಗ್ ಟರ್ಮ್ಗೂ ಶಾರ್ಟ್ ಟರ್ಮ್ಗೂ ಲಿಂಕ್. ಇದನ್ನ ಏನ್ ಹೇಳ್ತಾರೆ ಅವರು? ವೇವ್ ಥಿಯರಿ ಅಂತ ಕರೀತಾರೆ. ಈಗ ಇಲ್ಲಿ ಬಂತು, ಇಲ್ಲಿ ಮೇಲೋಯ್ತು, ತಿರ್ಗಾ ಇಲ್ಲಿ ಕೆಳಗೆ ಬಂತು, ತಿರ್ಗಾ ಇಲ್ಲಿ ಮೇಲೋಯ್ತು, ಈ ರೀತಿ ಹೋಗ್ತಾ ಇರುತ್ತೆ. ಇದನ್ನ ನೀವು ಟ್ರೆಂಡ್ಗೆ ಹಾಕೊಂಡ್ರು ಟ್ರೆಂಡ್ ಡೌನ್ವರ್ಡ್ಸ್ ಅಲ್ಲಿ ಒಂದ್ಸಲಿ ಇಳಿದು ಹತ್ತಿ ಹೋಗುತ್ತೆ ಅಂತ, ಕರೆಕ್ಟ್. ಈಗ ನಮ್ಗೇನಾಯ್ತು, ನ್ಯೂಸ್ ವಾರ್ದು ಹೋಗ್ತಿದೆ, ನ್ಯೂಸ್ ವಾರ್, ರೂಮರ್ ವಾರ್, ನೆಗೆಟಿವ್ ಮಾರ್ಕೆಟ್. ಆದರೆ ನಮ್ಮ ಸೆಟಪ್ ಏನು ಹೇಳುತ್ತೆ ಅಂತ ನೋಡಿ. ಅಂದರೆ ಉದಾಹರಣೆಗೆ ಈಗ ನಾವು ವಾರ್ ಸಿಚುವೇಶನ್ ಅಲ್ಲಿ ಇದ್ದೀವಿ, ಆದರೆ ನಾವು ಬಂದ್ ಹಾಕಿದಾಗ ಇವತ್ತು 12 ಗಂಟೆ ಝೋನ್ ಏನಾಗಿರುತ್ತೆ, ನಿನ್ನೆ 12 ಗಂಟೆ ಝೋನ್ಗಿಂತ ಇವತ್ತು ಮಾರ್ಕೆಟ್ ಮೇಲ್ಗಡೆ ಓಪನ್ ಆಗಿದೆ. ನಾವೇನು ನೋಡಬೇಕು? ಸಿ ನೋಡಬೇಕು ಅಂತ ಗೊತ್ತಾದ ಮೇಲಿಂದ ನಾವು ಏನು ಮಾಡಬೇಕು? ವಾರ್ ಸಿಚುವೇಶನ್ ನೆಗೆಟಿವ್ ಇದೆ, ಸೊ ನಾನು ಪುಟ್ಟೆ ನೋಡ್ತೀವಿ ಅಂತ ಕುತ್ಕೊಬಾರ್ದು. ನಮ್ಮ ಮಾರ್ಕೆಟ್ ಏನು ಹೇಳ್ತಿದೆ? ಮಾರ್ಕೆಟ್ ಸಿ ನೋಡು ಅಂತ ಹೇಳ್ತಾ ಇದೆ. ಅಂದರೆ ನಾವು ಆ ಸೆಟಪ್ಗೆ ಸೆಟ್ ಆಗಬೇಕು. ಆವಾಗ ನಮ್ಗೆ ಆ ಸೆಟಪ್ ಬ್ರೇಕ್ ಆಗಿ ಬಂದಾಗ ನಮ್ಗಲ್ಲಿ ಪಾಸಿಟಿವ್ ಮೂವ್ ಅನ್ನ ಕ್ಯಾಪ್ಚರ್ ಮಾಡಲಿಕ್ಕೆ ಆಗುತ್ತೆ, ಕರೆಕ್ಟಾ? ಅದೇ ಥರ ಮಾರ್ಕೆಟ್ಟು ಒಂದು ವೇಳೆ ಈಗ ಇವತ್ತು ಮಾರ್ಕೆಟ್ ಇಷ್ಟು ಮೇಲ್ ಬಂತು, 23,000 ರೂಪಾಯಿ ಸೈಕಾಲಜಿಕಲ್ ಲೆವೆಲನ್ನು, 24,000 ರೂಪಾಯಿ ಸೈಕಾಲಜಿ ಲೆವೆಲನ್ನು ಬ್ರೇಕ್ ಮಾಡಿ ಮಾರ್ಕೆಟ್ ಹೋಗ್ತಾನೆ. ಇದು ಮಾರ್ಕೆಟ್ ಮೇಲಾಗ್ಬೋದು ನಮ್ಗೆ ಅನಿಸಿದ್ದು ನಾವು ಬಂದು ಮಾರ್ಕೆಟ್ ಎಲ್ಲ 12 ಗಂಟೆ ಝೋನ್ ಮಾರ್ಕ್ ಮಾಡಿದಾಗ ನೆಕ್ಸ್ಟ್ ಡೇ ಮಾರ್ಕೆಟ್ ಗ್ಯಾಪ್ ಡೌನ್ ಆಗಿರುತ್ತೆ. ಗ್ಯಾಪ್ ಡೌನ್ ಆಯ್ತು ಅಂತಷ್ಟೇ ನಾವು ಈ ಗ್ಯಾಪ್ ಫಿಲ್ ಆಗ್ತದೆ, ನ್ಯೂಸಲ್ಲಿ ಹೇಳಿದರೆ ಈ ಗ್ಯಾಪ್ ಫಿಲ್ ಆಗುತ್ತೆ, ಮಾರ್ಕೆಟ್ ಪಾಸಿಟಿವ್ ಆಗ್ತಾ ಇದೆ, ಏನೋ ಒಂದು ನೆಗೆಟಿವ್ ನ್ಯೂಸ್ ಇದ್ರೂ ಚೇಂಜ್ ಆಗುತ್ತೆ, ಈ ಗ್ಯಾಪ್ ಫಿಲ್ ಆಗುತ್ತೆ ಅನ್ನೋ ರೂಮರಲ್ಲಿ ಕೂರಬಾರ್ದು. ನಿಮ್ಮ ಸೆಟಪ್ ಏನು ಹೇಳ್ತಿದೆ? ಕರೆಕ್ಟ್ ಅಣ್ಣ, ಫಾಲ್ ಆಗಿದೆ. ನಾನು ಅದನ್ನು ವಿಡಿಯೋನು ಮಾಡಿದ್ದೀನಿ. ಯಾವುದೇ ಮೂವ್ಮೆಂಟ್ ಆಗಬೇಕಾದ್ರೂ ಡಬಲ್ ಟಾಪ್ ಮಾಡ್ಕೊಂಡು ಮೂವ್ ಆಗುತ್ತೆ, ಅಥವಾ ನೋಡಿ ಡಬಲ್ ಬಾಟಮ್ ಮಾಡ್ಕೊಂಡು ಮೂವ್ ಆಗುತ್ತೆ. ಈ ಸೆಟಪ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ, ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ನೋಡಿ, ಅದ್ರಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಕೊಡುತ್ತೆ, ಕರೆಕ್ಟಾ? ಸೊ ಅದ್ರ ಪ್ರಕಾರವಾಗಿ ನಮ್ಮ ಡೈರೆಕ್ಷನ್ ಏನು ಹೇಳುತ್ತೆ? ಪಿ ನೋಡು ಅಂತ. ಪಿ ನೋಡಿದ್ರಿ 100% ಪಿ ಸೈಡಲ್ಲಿದೆ, ಪಾಸ್. ನೀವು ನಿಮ್ಮ ಸೆಟಪ್ಗೆ ಮರ್ಯಾದೆ ಕೊಡಿ. ನ್ಯೂಸ್ಗೆ, ರೂಮರಿಗೆ, ಯಾವುದಕ್ಕೂ ನೀವು ರೆಸ್ಪೆಕ್ಟ್ ಕೊಡಬೇಡಿ. ಕಿವಿಗೆ ಹಾಕೊಳ್ಳಿ, ಅಂದರೆ ತಲೆಗೆ ಹಚ್ಕೊಬೇಡಿ. ಕಿವಿಗೆ ಹಾಕೊಳ್ಳೋದು ಬೇರೆ, ತಲೆಗೆ ಹಚ್ಕೊಳ್ಳೋದು ಬೇರೆ. ಕೆಲವು ಸಲ ನಾವೇನು ಮಾಡ್ತೀವಿ, ತಲೆಗೆ ಹಚ್ಕೊಂಡ್ಬಿಡ್ತೀವಿ. ರೂಮರ್ ಹಿಂಗಿದೆ, 100% ಮಾರ್ಕೆಟ್ ಬೆಳೆ, ನನಗೆ ಅವನು ಹೇಳ್ದೆ, ನನಗೆ ಇವನು ಹೇಳ್ದೆ, ನನಗೆ ಅಲ್ಲಿಂದ ಇನ್ಫಾರ್ಮೇಶನ್ ಬಂತು, ನನಗೆ ಆ ಇನ್ಸ್ಟಿಟ್ಯೂಟಿಂದ ಇನ್ಫಾರ್ಮೇಶನ್ ಬಂತು, ಹಿಂಗಂತಿದ್ದಾರೆ, ಅದು ಹಂಗಂತ. ಏನೂ ತಲೆಗೆ ಹಚ್ಕೊಬೇಡಿ. ನಿಮ್ಮ ಸೆಟಪ್ ಏನು ಅನ್ನತ್ತೆ ಅದಕ್ಕೆ ನೀವು ಮರ್ಯಾದೆ ಕೊಡಿ. ಬೇಕಾದ್ರೆ ಸ್ಟಾಪ್ ಲಾಸ್ ಆಗಿ ಬೇಜಾರು ಮಾಡ್ಕೊಬೇಡಿ. ನಿಮ್ಮ ಸೆಟಪ್ಪಲ್ಲಿ ನೀವು ತಗೊಂಡು ರೂಮರ್ಗೆ ಉಲ್ಟವಾಗಿರೋ ಸೆಟಪ್ಪಲ್ಲಿ ನೀವು ತಗೊಂಡಿದ್ದೀರಿ ಅಂತ ಇದ್ರೂ ಸ್ಟಾಪ್ ಲಾಸ್ ಆದರೂ ಬೇಜಾರಿಲ್ಲ. ಆದರೆ ನಿಮ್ಮ ಒಂದು ರೂಲು ಅದು ನಿಮ್ಮನ್ನು ನೆನ್ಪುಳಿಸುತ್ತೆ, ನಾನು ಈ ರೂಲೇ ಮಾಡೋದು, ನಾನು ಚೇಂಜ್ ಆಗಿಲ್ಲ ಅಂತ. ನೀವು ರೂಮರಿಗೆ ತಿರ್ಗಾ ಕಿವಿ ಒದ್ದಕ್ಕೆ ಶುರು ಮಾಡಿದಾಗ ನಿಮ್ಮ ರೂಲ್ ಬಗ್ಗೆ ನಿಮಗೆ ಕನ್ಫ್ಯೂಷನ್ ಶುರು ಆಗುತ್ತೆ. ನ್ಯೂಸ್ ಬಗ್ಗೆ ನಿಮಗೆ ಕನ್ಫ್ಯೂಷನ್ ಶುರು ಆಗ್ತಿದ್ದಂಗೆ ನಿಮ್ಗೆ ಏನಾಗುತ್ತೆ, ಆ ಕಡೆ ಟ್ರೇಡ್ ಔಟ್ ಪ್ರಾಪರ್ ಮಾಡೋಕ್ಕಾಗಲ್ಲ. ಯಾವ ಸೆಟಪ್ ಅಲ್ಲಿ ಕೂರಬೇಕು ಅಂತ ಡೈಲಿ ಕನ್ಫ್ಯೂಷನ್. ಡೈಲಿ ಒಂದೊಂದು ಸೆಟಪ್ ಅನ್ನ ಹುಡುಕ್ತಾ ಹೋಗ್ತೀರಿ, ಒಂದೊಂದು ಸೆಟಪ್ಗೂ ಒಂದೊಂದ್ಸಲಿ ಚೇಂಜ್ ಮಾಡಕ್ ಹೋಗ್ತೀರಿ. ಕೊನೆಗೆ ಯಾವ ಸೆಟಪ್ ಸೆಟ್ ಆಗಲ್ಲ.
ಅದ್ರ ಬದಲು ಒಂದು ರೂಲಲ್ಲಿ ಕೂತ್ಕೊಳ್ಳಿ, ರೂಮರಿಗೆ ಕಿವಿ ಕೊಡೋಕ್ಕೆ ಹೋಗಬೇಡಿ. ನೋಡಿ ಎಷ್ಟು ಕ್ಲೀನಾಗಿ ಮಾರ್ಕೆಟ್ ಹೇಳ್ತಿದೆ ನೋಡಿ, ನಾವೇನೋ ಸುಳ್ಳು ಹೇಳೋದಲ್ಲ ವಿಚಾರ, ಕರೆಕ್ಟಾ? ಮಾರ್ಕೆಟ್ ಮಾಡೋ ರೀತಿಯಲ್ಲೇ ಮಾರ್ಕೆಟ್ ಹೋಗುತ್ತೆ. ಯಾವುದೇ ಕಾರಣಕ್ಕೂ ಅದು ಏನು ಮಾಡಿ ನೋಡಿ, ಇಲ್ಲಿ 12 ಗಂಟೆ ಝೋನ್ ಹಾಕೊಳ್ಳಿ, 12 ಗಂಟೆ ಝೋನು. ಓಕೆ, ಮಾರ್ಕೆಟ್ ಮೇಲಿದೆ, ನಾವೇನು ನೋಡಬೇಕು? ನಾವು ಸಿ ಕಡೆ ನೋಡಬೇಕು. ಸರಿ, ಮಾರ್ಕೆಟ್ ಏನಾಯ್ತಿತ್ತು? ಫಾಲ್ ಆಗ್ತಿತ್ತು. ಓಕೆ, ಇರಲಿ, ತೊಂದರೆ ಇಲ್ಲ. ಆದರೆ ನನಗೆ ಅದು ಬ್ರೇಕ್ ಆಗಿ ನಿಂತ ಮೇಲಿಂದ ನಾವೇನು ಮಾಡ್ತೀವಿ? ಬ್ರೇಕ್ ಆಗಿ ನಿಂತ ಮೇಲಿಂದ ನಾವು ಸಿ ಕಡೆ ನೋಡ್ಕೊಂಡು ಇಷ್ಟರಲ್ಲಿ ನಾವು ಪ್ರಾಫಿಟ್ ಮಾಡಿದ್ರು ತೊಂದರೆ ಇಲ್ಲ. ಬೇಕಾದ್ರೆ ಇಲ್ಲಿ ಮಾಡಬೇಡಿ, ಇದನ್ನು ಮಾಡಬೇಡಿ, ಮಾಡಿ ಲಾಸ್ ಮಾಡ್ಕೊಳ್ಳಿ ನಾ ಹೇಳ್ತಿಲ್ಲ, ಅದು ಮಾಡಲೇಬೇಡಿ. ನನ್ನ ಸೆಟಪ್ ಅಲ್ಲ ಅಂತ ಬಿಡಿ. ನಿಮ್ಮ ಸೆಟಪ್ ಬರೋವರೆಗೂ ಕಾಯ್ತಾ ಕೂತ್ಕೊಳ್ಳಿ. ನಿಮ್ಮ ಸೆಟಪ್ ಬಂತ ಮಿಸ್ ಮಾಡಬೇಡಿ. ಏನಾದರೂ ಆಗಲಿ, ನಿಮ್ಮ ಸೆಟಪ್ ಬಂತ ಬಾಕಿದೆಲ್ಲ ಮರ್ತು ಬಿಡಿ. ಓಕೆ, ನೋಡಪ್ಪ, ನನ್ನ ಸೆಟಪ್ ಬಂದಿದೆ, ಬ್ರೇಕ್ ಆಗಿದೆ, ನಾನು ತಗೊಳ್ತೀನಿ, ನಾನು ಮಾಡ್ತಿದ್ದೀನಿ. ಕರೆಕ್ಟಾ? ಎಷ್ಟು ಕ್ಲೀನಾಗಿ ನೋಡಿ, ಎಷ್ಟು ಕ್ಲೀನಾಗಿ ಬಂದು ಬ್ರೇಕ್ ಆಗಿ ರಿಟೆಸ್ಟ್ ಆಗ್ತಾ ಹೋಗ್ತಾ ಇದೆ. ಕರೆಕ್ಟಾ ಮಾರ್ಕೆಟ್? ಸೊ ಇದು ನಿಮ್ಮ ಪ್ಲಾನ್ ಆಗಿರಲಿ. ಸೊ ದಟ್ ಏನಾಗುತ್ತೆ, ನೀವು ಕನ್ಫ್ಯೂಸ್ ಆಗಲ್ಲ. ಮಾರ್ಕೆಟ್ ಇಂಥ ಸಿಚುವೇಶನ್ ಇದ್ರು ನೀವು ಕನ್ಫ್ಯೂಸ್ ಆಗಲ್ಲ. ನನಗೆ ಎಷ್ಟೋ ಜನ ಮೆಸೇಜ್ ಮಾಡೋದು, ಸರ್ ಗಿಫ್ಟ್ ನಿಫ್ಟಿ ಇಷ್ಟು ಅಪ್ ಆಯ್ತು, ಗಿಫ್ಟ್ ನಿಫ್ಟಿ ಇಷ್ಟು ಡೌನ್ ಆಯ್ತು, ಸೊ ನಾಳೆ ಮಾರ್ಕೆಟ್ ಬೂಮ್ ಆಗ್ಬೋದು, ನಾಳೆ ಮಾರ್ಕೆಟು ಸೈಡ್ ವೇಸ್ ಇರ್ಬೋದು. ಏನು ಹೇಳಿದ್ರು ನಾನು ಎಲ್ಲರಿಗೂ ಕೊಡೋ ಒಂದೇ ಉತ್ತರ, ನಾಳೆದು ನಾಳೆಗೆ, ಇವತ್ತಿಂದು ಇವತ್ತಿಗೆ. ನಾನು ಯಾವುದು ಪೊಸಿಷನ್ ಮಾಡಿಲ್ಲ, ನನಗೆ ಯಾಕೂ ಟೆನ್ಷನ್ ಇಲ್ಲ. ಸೊ ನಾಳೆ ಬೆಳಿಗ್ಗೆ ಬಂದು 9 ಕಾಲಿಗೆ ನನ್ನ ಸೆಟಪ್ಪಲ್ಲಿ ಇದ್ದರೆ ನಾನು ಟ್ರೇಡ್ ಮಾಡ್ತೀನಿ, ನನ್ನ ಸೆಟಪ್ಪಲ್ಲಿ ಇಲ್ಲ ಅಂದರೆ ಸುಮ್ಮನೆ ಇರ್ತೀನಿ. ಸಿಂಪಲ್. ಅವಾಗ ನಿಮ್ಮ ಮೈಂಡ್ ಎಷ್ಟು ಕಾಮ್ ಇರುತ್ತೆ ಅಂತ ಯೋಚನೆ ಮಾಡಿ. ಕಾಮ್, ಏನು ಟೆನ್ಷನ್ ತಗೊಳ್ಳಲ್ಲ. ಮಾರ್ಕೆಟನ್ನು ಕೂಲಾಗಿ ನೋಡೋದನ್ನು ಕಲೀರಿ. ಅವಾಗ ಏನಾಗುತ್ತೆ, ನೀವು ಆಟೋಮೆಟಿಕ್ ಆಗಿ ನೀವು ಸಕ್ಸಸ್ ಕಡೆಗೆ ಹೋಗ್ತಾ ಇರ್ತೀರಿ. ಸೊ ಈ ಸೆಟಪ್ ಬೇಸ್ಡ್ ಟ್ರೇಡ್ ಮಾಡೋದಕ್ಕೆ ಫೋಕಸ್ ಕೊಡಿ. ನ್ಯೂಸು ರೂಮರ್ಸ್ಗಳಿಗೆ ಗಮನ ಕೊಡಬೇಡಿ. ಇದನ್ನ ಮಾಡಿದಾಗ ನಿಮಗೆ ಸಕ್ಸಸ್ ಆಗೋದು ಗ್ಯಾರಂಟಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ಗಳಿಗೂ ತಿಳಿಸಿ. ಥ್ಯಾಂಕ್ ಯು ವೆರಿ ಮಚ್.